ಆಷಾಢ ಮಾಸಕ್ಕಾಗಿ ಆತುರದಿಂದ ಕಾಯ್ತಾ ಇರೋ ತೆಲಂಗಾಣ ಜನರು ಆಷಾಢ ಮಾಸದಲ್ಲಿ ಬೋನಾಲು ಅಂತ ಒಂದು ಒಳ್ಳೆ ಹಬ್ಬನ ಮಾಡ್ತಾರೆ. ದೇವಿ ನವರಾತ್ರಿ ಅಂಗರಂಗ ವೈಭವವಾಗಿ ಮಾಡೋ ಈ ಒಂದು ಹಬ್ಬಕ್ಕಾಗಿ ಜನ ಕಾಯ್ತಾ ಇರ್ತಾರೆ. ನೋಡೋಣ. ಹಾಗೆ ಇವತ್ತು ಹೈದರಾಬಾದಿನ ಒಂದು ದೇವಸ್ಥಾನದ ಟೂರ್ ಮಾಡ್ತಾ ಅದ್ರ ಜೊತೆ ನಿಮಗೆ ಬೋನಾಲು ಬಗ್ಗೆ ಮಾತಾಡ್ತಾ ಎಲ್ಲ ವಿವರಣೆ ಹೇಳ್ತಾ ಹೋಗ್ತೀನಿ. ನಾವಿವಾಗ ಪ್ರಯಾಣನ ಸ್ಟಾರ್ಟ್ ಮಾಡಿದ್ದೀವಿ. ದೇವಸ್ಥಾನದ ಹತ್ರ ಬಂದ್ವಿ ನೋಡಿ. ಎದುರುಗಡೆನೇ ನಮಗೆ ಇಲ್ಲಿ ಬೋನಾಲು ದೇವರನ್ನ ಹಿಡ್ಕೊಂಡು ಬೋನಾಲನ್ನು ಹಿಡ್ಕೊಂಡು ಎದುರುಗಡೆ ದೇವಸ್ಥಾನದ ಎದುರುಗಡೆ ಪೆದ್ದಮ್ಮ ಗುಡಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುಜಾತ. ಸುಗಮ ಕ್ರಿಯೇಷನ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನೀವು ನೋಡ್ತಾ ಇರೋದು ಹೈದರಾಬಾದ್ ಜೂಬ್ಲಿ ಹಿಲ್ಸಲ್ಲಿರೋ ಪೆದ್ದಮ್ಮ ಟೆಂಪಲ್. ಇದು ನಿಜವಾಗ್ಲೂ ಎಷ್ಟು ದೊಡ್ಡದಾಗಿದೆ ಅಂದರೆ ನೋಡೋಕ್ಕೆ. ನಾವು ಬಂದ ತಕ್ಷಣ ನೋಡಿ ಇಲ್ಲಿ ಬೋನಾಲು ಹಿಡ್ಕೊಂಡು ನಿಂತಿದ್ದಾರೆ ನೋಡಿದ್ವಿ. ಈ ಬೋನಾಲು ಅಂದರೆ ಏನು ಎತ್ತ ಅಂತ ಎಲ್ಲ ಹೇಳ್ತಾ ಹೋಗ್ತೀನಿ. ಇದೊಂದು ದೇವಿಗೆ ಭೋಜನ ಸಮರ್ಪಣೆ ಅಂದರೆ ದೇವಿಗೆ ನೈವೇದ್ಯ ಕೊಡೋ ಒಂದು ಹಬ್ಬ ಇದು. ಇದಕ್ಕಾಗಿ ಜನ ಕಾಯ್ತಾ ಇರ್ತಾರೆ. ನಾವು ದೇವಸ್ಥಾನದ ಒಳಗಡೆ ಬಂದ್ವಿ. ಒಳಗಡೆ ನೀವು ನೋಡಿದ್ರಲ್ಲ ಏನಂತಂದರೆ ಇಲ್ಲಿ ಒಂದು ನಂಬಿಕೆ ಇದೆ. ಈ ಪೆದ್ದಮ್ಮ ದೇವಸ್ಥಾನದೊಳಗಡೆ ಕಾಯಿನ್ ಇರುತ್ತಲ್ಲ, ₹1 ಕಾಯಿನ್, ಆ ಕಾಯಿನನ್ನು ನಿಲ್ಲಿಸಿದ್ರೆ ಅವರು ಅಂದ್ಕೊಂಡಿರೋದು ಆಗುತ್ತೆ ಅನ್ನೋ ಒಂದು ನಂಬಿಕೆ. ಇದು ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನದೊಳಗಡೆ ಇರುತ್ತಲ್ವ. ಕೆಲವೊಂದು ದೇವಸ್ಥಾನದಲ್ಲಿ ಸುಮ್ಮನೆ ದುಡ್ಡನ್ನ ಇಟ್ಟು ಹೋಗಿರ್ತಾರೆ. ಒಬ್ಬೊಬ್ಬರ ನಂಬಿಕೆ ಒಂದೊಂದು ಥರ. ದೇವಸ್ಥಾನದಲ್ಲಿ ನಾವು ಒಳಗಡೆ ಹೋದ್ವಿ, ದರ್ಶನ ಮಾಡಿದ್ವಿ. ಅಲ್ಲಿ ನಾನು ಕೇಳಿದೆ ವಿಡಿಯೋ ಮಾಡ್ಬೋದಾ ಅಂತ. ಮಾಡ್ಬೋದು ಅಂತ ಎಂಟ್ರೆನ್ಸಲ್ಲಿ ಹೇಳಿದ್ರು. ಅದಕ್ಕೆ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಎಲ್ಲರೂ ಮಾಡ್ತಾಯಿದ್ರು. ಹಾಗೆ ನಾನು ಕೂಡ ಸ್ವಲ್ಪ ಮಾಡಿದ್ದೀನಿ. ಧ್ವಜಸ್ತಂಭ, ಎಷ್ಟು ಎತ್ತರವಾದ ಧ್ವಜಸ್ತಂಭ ಇದೆ ಗೊತ್ತಾ. ನಿಜವಾಗ್ಲೂ 2 ಕಣ್ಣು ಸಾಲದು ಧ್ವಜಸ್ತಂಭ ನೋಡೋಕ್ಕೆ, ಅಷ್ಟು ಚೆನ್ನಾಗಿದೆ ಎದುರುಗಡೆ ಧ್ವಜಸ್ತಂಭನ ದರ್ಶನ ಮಾಡಿಕೊಂಡು ಹಾಗೆ ದೇವಿ ದರ್ಶನ ಕೂಡ ಮಾಡ್ಕೊಳ್ಳೋಣ ಅಂತ ಹೋದ್ವಿ. ಚೆನ್ನಾಗಿ ದೇವ್ರ ದರ್ಶನ ಆಯಿತು. ಹಾಗೆ ದೇವ್ರ ಮಹಾಕಾಳಿ ಏನ್ಮ, ತಾರಾದೇವಿ ಏನ್ಮ, ಷೋಡಶಿ ಏನ್ಮ, ಭುವನೇಶ್ವರಿ ಏನ್ಮ, ತ್ರಿಪುರ ಭೈರವಿ ಏನ್ಮ, ಚಿನ್ನಮಸ್ತ ಏನ್ಮ, ಮಾತಂಗಿ ಏನ್ಮ, ಕಮಲಮುಖಿ ಏನ್ಮ, ಬಹುಳಮುಖಿ ಏನ್ಮ ಅಂತ ಪೆದ್ದಮ್ಮನಿಗೆ ನಮಸ್ಕಾರ ಹಾಕಿ ಪೆದ್ದಮ್ಮನ ದರ್ಶನ ಮಾಡಿಕೊಂಡು ಹಾಗೆ ಇನ್ನೇನು ಹೊರಗಡೆ ಬರಬೇಕು ಅಂತ ಬರ್ತಾ ಇದ್ವಿ. ಆಗ ಜೋರು ಮಳೆ ಸ್ಟಾರ್ಟ್ ಆಗಿಬಿಡ್ತು. ಒಂದೊಂದು ಸಲ ನೋಡಿ ಮಳೆ ಇಲ್ಲ ಅಂತ ಹೇಳ್ತೀವಿ, ಆದರೆ ಚೆನ್ನಾಗಿ ಮಳೆ ಬಂತು. ನಾನು ಮತ್ತೆ ವಾಪಸ್ ಹೋಗಿ ಮತ್ತೆ ದೇವ್ರನ್ನ ಒಂದು ಸಲ ದರ್ಶನ ಮಾಡಿಕೊಂಡು ಬಂದೆ. ಜನ ತುಂಬಾ ರಶ್ ಇತ್ತು. ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ನೀವು ಕೂಡ ಮಾಡ್ಕೊಳ್ಳಿ ದೇವ್ರ ದರ್ಶನನ, ಪೆದ್ದಮ್ಮನ ದರ್ಶನ. ಎಲ್ಲ ಗ್ರಾಮ ದೇವತೆಗಳು ನೋಡಿ. ಮಳೆ ಎಷ್ಟು ಸುರಿತಾ ಇದೆ ಅಂದರೆ ಅಷ್ಟು ಸುರಿತಾ ಇದೆ ಮಳೆ. ಹಾಗೆ ಹೊರಗಡೆ ಎಲ್ಲೂ ಬರೋಕ್ಕಾಗಿಲ್ಲ. ಜನ ಎಲ್ಲರೂ ಅಲ್ಲೇ ನಿಂತಿದ್ವಿ. ಜೋರಾಗಿ ಮಳೆ ಸ್ವಲ್ಪ ಬಿಟ್ಟಿದೆ ಅಂತ ಆದ ತಕ್ಷಣ ಹೊರಗಡೆ ಬಂದ್ವಿ. ಹೊರಗಡೆ ಬಂದರೆ ಎಲ್ಲ ಕಡೆ ಗ್ರೀನರಿ, ಮಾತ್ರ ಗಿಡಗಳನ್ನೆಲ್ಲ ಚೆನ್ನಾಗಿ ಬೆಳೆಸಿರ್ತಾರೆ. ಹೇಳ್ತೀವಿ ನಾವು ಸಿಟೀಲಿ ಗಿಡ ಏನೂ ಇರಲ್ಲ ಅಂತ, ಆದರೆ ದೇವಸ್ಥಾನಗಳಿರೋ ಕಡೆ ಎಲ್ಲ ಕಡೆಯೂ ಗಿಡಗಳನ್ನೆಲ್ಲ ಚೆನ್ನಾಗಿ ಬೆಳೆಸಿದ್ದಾರೆ. ಪೆದ್ದಮ್ಮ ಗುಡಿನ ನೋಡೋದನ್ನು ಮರಿಬೇಡಿ. ಬಂದರೆ ಇಲ್ಲಿ ಹೈದರಾಬಾದಲ್ಲಿರೋದು ಪೆದ್ದಮ್ಮ ಗುಡಿ ಒಂದು, ಮಹಂಕಾಳಿ ಟೆಂಪಲ್ ಒಂದು, ಬಿರ್ಲಾ ಟೆಂಪಲ್ಲು, ಇದೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿದೆ ದೇವಸ್ಥಾನಗಳು. ಯಾವಾಗಲಾದ್ರೂ ಶ್ರಾವಣ ಮಾಸದಲ್ಲೂ ಹೋಗ್ಬೋದು. ಇಲ್ಲ ಅಂತಂದರೆ ಇನ್ನೇನು ಶ್ರಾವಣ ಮಾಸ ಕೂಡ ಬರುತ್ತೆ. ಹಾಗೆ ಹೊರಗಡೆ ಬಂದ ಮೇಲೆ ಎಲ್ಲ ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ. ಎಲ್ಲ ನೋಡಿ ಇಲ್ಲಿ ಶಿವನ ಒಂದು ತ್ರಿಶೂಲ ಯಾವ ಥರ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ, ತ್ರಿಶೂಲನ ಅಂತ. ನಾವು ಒಳಗಡೆ ಹೋಗುವಾಗ ಒಬ್ಬರು ಬೋನಾಲು ಹಿಡ್ಕೊಂಬಂದಿದ್ರು. ಇವಾಗ ಹೊರಗಡೆ ಬಂದ ಮೇಲೆ ನೋಡಿ ಸುಮಾರು 4-5 ಜನ ಬೋನಾಲು ತಂದಿದ್ದಾರೆ. ಇದನ್ನು ಬೆಳಗ್ಗೆಯಿಂದ ನಿಷ್ಠೆಯಿಂದ ಇದ್ಬಿಟ್ಟು, ಉಪವಾಸ ಇದ್ಬಿಟ್ಟು ದೇವರಿಗೆ ನೈವೇದ್ಯನ ತಗೊಂಡು ಬರ್ತಾರೆ ತಲೆ ಮೇಲೆ. ಇದು ಒಂದು ಮಡಿಕೆ ಒಳಗೆ ಚೆನ್ನಾಗಿ ಮಡಿಕೆಗೆ ಅರಿಶಿನ ಹಚ್ಚಿ ಅದಕ್ಕೆ ಕುಂಕುಮ ಮತ್ತು ಸುಣ್ಣದಿಂದನೇನೋ ಡೆಕೋರೇಷನ್ ಎಲ್ಲ ಮಾಡಿರ್ತಾರೆ.
ಎಲ್ಲ ಇದು ನ್ಯಾಚುರಲ್ ಆಗಿ ಮಾಡ್ತಾರೆ. ಇದರಲ್ಲಿ ಯಾವುದು ಕೆಮಿಕಲ್ ಎಲ್ಲ ಉಪಯೋಗ ಮಾಡಿ ಮಾಡೋದು ಅಲ್ಲ ಇದು. ಹಾಗೆ ಬೇವಿನ ಎಲೆ ಕೂಡ ಯಾವುದಾದ್ರೂ ಸಾಂಕ್ರಾಮಿಕ ರೋಗ ಎಲ್ಲ ಬಂದರೆ ಬೇವಿನ ಎಲೆನ ಉಪಯೋಗ ಮಾಡ್ತಾರಲ್ವ. ಈಗ ಹಿಂದೆ ಎಲ್ಲ ಸಿಡುಬು ಆ ಥರ ಎಲ್ಲ ಬಂದರೆ ಬೇವಿನ ಎಲೆಯಿಂದ ಸ್ನಾನ ಮಾಡಿಸ್ತಾ ಇದ್ರಲ್ವ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ನಾನು ಅವ್ರ ಜೊತೆ ನಿಂತ್ಬಿಟ್ಟು ಒಂದು ಫೋಟೋ ಮಾಡಿಕೊಂಡೆ. ಅದರೊಳಗೆ ಏನಿರುತ್ತೆ ಅಂತ ಕೇಳಿದೆ. ಅವರು ಬೆಲ್ಲದ ಅನ್ನ ಮತ್ತು ವೆಜಿಟೇಬಲ್ ರೈಸ್ ಅಂತಂದರು. ಕೆಲವೊಬ್ಬರು ಬೆಲ್ಲ ಎಲ್ಲ ಹಾಕಿ ಸ್ವೀಟ್ ತಂದರೆ, ಕೆಲವರು ವೆಜಿಟೇಬಲ್ ರೈಸ್ ಅಂತ ಇದು ಮಾಡಿ ಅನ್ನ ಪಲ್ಯ ಎಲ್ಲ ಮಾಡಿರ್ತಾರೆ ಮೋಸ್ಟ್ಲಿ. ಅದರೊಳಗಡೆ ಇಟ್ಬಿಟ್ಟು ಪೂಜೆ ಮಾಡಿ ಬೇವಿನ ಎಲೆನ ಇಟ್ಟು ಅದ್ರ ಮೇಲೆ ದೀಪ ಇಟ್ಕೊಂಡು ಬರ್ತಾರೆ. ಆ ದೀಪ ಉರಿತಾನೇ ಇರುತ್ತೆ. ಇದು ನಿಮಗೆ ನಾವು ಮಾಮೂಲಾಗಿ ನಮ್ಮ ಹೆಣ್ಮಕ್ಳೆಲ್ಲರೂ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡ್ಬಿಟ್ಟು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಮದುಮಗಳ ಥರ ಕಾಣಿಸ್ತಾ ಇದ್ದಾರೆ ಎಲ್ಲರೂ. ನೋಡೋಕ್ಕೆ ಖುಷಿಯಿಂದ ಎಲ್ಲರೂ ಮಾಡ್ತಾರೆ ಇದನ್ನು, ಹಬ್ಬನ ನೋಡೋಕ್ಕೆ ಚೆನ್ನಾಗಿರುತ್ತೆ. ನಿಷ್ಠೆಯಿಂದ ಮಾಡಬೇಕಲ್ವ ಎಲ್ಲ. ಹಾಗೆ ನೋಡಿಕೊಂಡು ಇದು ಸುತ್ತ ದೇವಸ್ಥಾನ ತುಂಬ ದೊಡ್ಡದಾಗಿದೆ. ಗಣಪತಿ, ಸರಸ್ವತಿ, ಲಕ್ಷ್ಮಿ ಎಲ್ಲರೂ ಇದ್ದಾರೆ ಇಲ್ಲಿ. ಹಾಗೆ ಒಂದು ಗೋಶಾಲೆ ಕೂಡ ಇದೆ. ಗೋಶಾಲೆನೂ ನೋಡಿ. ನಿಮಗೆ ಒಂದು ಗೋಶಾಲೆ ವಿಡಿಯೋ ಬರುತ್ತೆ, ಅತ್ಯದ್ಭುತ ಆಗಿದೆ, ಮಿಸ್ ಮಾಡಬೇಡಿ, ನೋಡಿ ಅದನ್ನು ಕೂಡ. ನಾವು ಈ ಗೋಶಾಲೆ ದರ್ಶನ ಮಾಡ್ಕೊಂಡ್ವಿ. ಮಳೆ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಬೇಗ ಮನೆ ಸೇರಬೇಕಲ್ವಾ. ಇದೊಂದು ನಾವು ದೇವಸ್ಥಾನದ ಎದುರುಗಡೆ ಇರೋ ಈ ತ್ರಿಶೂಲ, ಶಂಖ, ಚಕ್ರ ಇದನ್ನೆಲ್ಲ ನಾವು ನೋಡಿ